ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತು ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಏನೇನು ರೆಸಿಪೀಸ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಬೆಂಡೆಕಾಯಿ ಗೊಜ್ಜು ಮಾಡಿದ್ದೀನಿ, ಹಲಸಂದೆ ಕಾಳಲ್ಲಿ ಸ್ಪೆಷಲ್ ಮಸಾಲೆ ವಡೆ ಮಾಡಿದ್ದೀನಿ, ಬಾಳೆಕಾಯಿ ಪಲ್ಯ, ಜೊತೆಗೆ ಆವಕಾಯಿ ಉಪ್ಪಿನಕಾಯಿ, ಗಟ್ಟಿಯಾದ ಮೊಸರು 1 ಕಪ್, ಜೊತೆಗೆ ಮಾವಿನ ಹಣ್ಣು. ಇದಿಷ್ಟು ಇವತ್ತಿನ ಲಂಚ್ ಬಾಕ್ಸ್ ಸ್ಪೆಷಲ್. 1 ಕಪ್ಪಷ್ಟು ಹಲಸಂದೆ ಕಾಳು. ಇದು ಬಿಳಿ ಹಲಸಂದೆ ಕಾಳು. ರಾತ್ರಿನೇ ನೆನೆಸಿ ಇಟ್ಟಿದ್ದೀನಿ. 6 to 8 hours ಅಷ್ಟು ನೆನೆದ್ರೆ ಅಲಸಂದೆ ಕಾಳು ತುಂಬಾ ಚೆನ್ನಾಗಿ ಬರುತ್ತೆ ವಡೆಗಳು. ಈಗ ನೆನೆದಿರುವಂಥ ಅಲಸಂದೆ ಕಾಳಿಂದ ಎಕ್ಸ್ಟ್ರಾ ನೀರೇನಿದೆ ಅದೆಲ್ಲ ತೆಗೆದುಬಿಡೋಣ. ಫ್ರೆಂಡ್ಸ್, ಆಲೂ ಮತ್ತು ಕ್ಯಾಪ್ಸಿಕಮನ್ನು ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಗ್ರೇವಿ ಮಾಡಿದ್ದೆ. ಚಪಾತಿ ಜೊತೆಗೆ ನಂಚ್ಕೊಳ್ಳೋದಕ್ಕೆ 5 AM ಮಾರ್ನಿಂಗ್ ರೂಟೀನ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಆ ರೆಸಿಪಿ ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ. ಯಾರಾದರೂ ಹೊಸಬ್ರಿದ್ದರೆ ಆ ವಿಡಿಯೋನ ನೀವು ನೋಡ್ಬೋದು. ಬೆಂಡೆಕಾಯಿ ಸುಮಾರು ಅರ್ಧ kg ಅಷ್ಟಿದೆ. ರಾತ್ರಿನೇ ಇದನ್ನು ತೊಳೆದು ಒಂದು ತೂತು ಪಾತ್ರೆಯಲ್ಲಿ ಹೀಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗೆ ಅಡುಗೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಸ್ವಲ್ಪನೂ ನೀರಿಲ್ದಂಗೆ ನಾವು ಬೆಂಡೆಕಾಯಲ್ಲಿ ನೋಡ್ಕೋಬೇಕು. ಆವಾಗ ಯಾವುದೇ ಥರದ ಬೆಂಡೆಕಾಯಿಯಲ್ಲಿ ಖಾದ್ಯ ಮಾಡಿದ್ರೆ ಪಲ್ಯ ಆಗಲಿ ಸಾಂಬಾರಾಗಲಿ ಬೆಂಡೆಕಾಯಿ ಲೋಳೆ ಇರುತ್ತಲ್ವ ಅದು ಇರೋದಿಲ್ಲ. ತೇವ ಏನಾದರೂ ಇದ್ದರೆ ಸ್ವಲ್ಪ ಒಣಗಿರುವಂಥ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೋಬೇಕು. ಸಾಂಬಾರಿಗೆ ಸುಮಾರು ಒಂದು 2 ಇಂಚಷ್ಟು ಉದ್ದ ಬೆಂಡೆಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿನ ಇನ್ನೊಂದು ಬರ್ನರ್ಗೆ ಶಿಫ್ಟ್ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಇನ್ನೊಂದು ರೆಸಿಪಿ ಮಾಡ್ಕೋಬೋದು. ಬೆಂಡೆಕಾಯಿ ಅಷ್ಟರಲ್ಲಿ ನಿಧಾನಕ್ಕೆ ಸಿಮ್ ಫ್ಲೇಮ್ನಲ್ಲಿ ಫ್ರೈ ಆಗ್ತಾ ಇರಬೇಕು. ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಮಸಾಲೆಯನ್ನು ತಯಾರಿಸ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಸುಮಾರು ಒಂದು 3 ಈರುಳ್ಳಿ ಕಟ್ ಮಾಡಿಕೊಂಡು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಳ್ಳೋಣ. 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. 1 ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡು 7 ರಿಂದ 8 ಇಲ್ಕಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡೋಣ. ಈ ಕಡೆ ಬೆಂಡೆಕಾಯಿ ಕೂಡ ನಿಧಾನಕ್ಕೆ ಫ್ರೈ ಆಗ್ತಿದೆ. ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈರುಳ್ಳಿಯನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಥವಾ 1 ಹಿಡಿಯಷ್ಟು ಹುರಿಗಡಲೆ ಹಾಕ್ಕೊಳ್ಳೋಣ. ಹುರಿಗಡಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಏಕೆಂದರೆ ಈ ಸಾಂಬಾರಿಗೆ ನಾವು ಯಾವುದೇ ಥರದ ತೊಗರಿಬೇಳೆ ಉಪಯೋಗಿಸ್ತಿಲ್ಲ. ಹಾಗಾಗಿ ಇದಕ್ಕೆ ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಬೆಂಡೆಕಾಯಿ ಗೊಜ್ಜಿಗೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಸಿ ತೆಂಗಿನಕಾಯಿ ತುರಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಸಿ ತೆಂಗಿನಕಾಯಿ ತುರಿ ಹಾಕಿ ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇಳೆ ಸಾಂಬಾರು ಪುಡಿ, ಸಾರಿನ ಪುಡಿ ಅಂತ ಹೇಳ್ತೀವಲ್ವ, ಅದು ಒಂದು 2 ರಿಂದ 3 ಸ್ಪೂನಷ್ಟು ಸೇರಿಸ್ಕೋಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. 2 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಸಾಲೆಯನ್ನು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ಬರೋಣ. ಈಗ ಸ್ಟವ್ ಮೇಲೆ ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಅಥವಾ ಗೊಜ್ಜು ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಪಾತ್ರೆಯನ್ನು ಸ್ಟವ್ ಮೇಲೆ ಇಡಬೇಕು. 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು, 1 ಹಿಡಿಯಷ್ಟು ಕರಿಬೇವು ಹಾಕಿ ಚಿಟ್ಕುಡ್ಸೋಣ. ಮಸಾಲೆಯನ್ನು ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಒಗ್ಗರಣೆಗೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಒಗ್ಗರಣೆಗೆ ಹಾಕಿದಾಗ ತುಂಬ ಒಳ್ಳೆ ಪರಿಮಳ ಬರುತ್ತೆ. ನಿಮಗೆ ಬೆಂಡೆಕಾಯಿ ಗೊಜ್ಜು ಯಾವ ಹದದಲ್ಲಿ ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಬೆಂಡೆಕಾಯಿ ಗೊಜ್ಜು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಗೊಜ್ಜಿನ ರೀತಿಯಲ್ಲೇ ಇರಬೇಕು. ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹುರಿಗಡಲೆ ಹಾಕಿರೋದ್ರಿಂದ ಸಾರು ಚೆನ್ನಾಗಿ ಕುದಿ ಬಂದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರೇನಾದರೂ ಬೇಕಿದ್ದರೆ ಇನ್ನು ಸ್ವಲ್ಪ ನೋಡಿಕೊಂಡು ಇವಾಗ ಸೇರಿಸ್ಕೋಬೋದು. ಈ ಮಸಾಲೆ ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಬಾಳೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಸುಮಾರು 3 ಬಾಳೆಕಾಯನ್ನು ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬಾಳೆಕಾಯಿ ಪಲ್ಯ ಮಾಡ್ಕೋಬೋದು. ಈ ಬಾಳೆಕಾಯಿ ಪಲ್ಯ ಅನ್ನ ಸಾಂಬಾರು ಜೊತೆಗೆ ನಂಚ್ಕೊಳ್ಳೋದಲ್ಲದೆ ಚಪಾತಿ ರೊಟ್ಟಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಜೊತೆಗೂ ಇನ್ನೂ ಚೆನ್ನಾಗಿರುತ್ತೆ. ಬಾಳೆಕಾಯಿ ಸಿಪ್ಪೆ ಎಲ್ಲ ಪೀಲ್ ಮಾಡಿ ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ.
ನಾನು ಸ್ವಲ್ಪ ದಪ್ಪವಾಗಿಯೇ ಕಟ್ ಮಾಡ್ತಾ ಇದ್ದೀನಿ. ಈ ಕಡೆ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ. ಈಗ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಸೇರಿಸ್ಕೋಬೇಕು. ಬೆಂಡೆಕಾಯಿ ಹಾಕಿದ್ಮೇಲೆ ಸುಮಾರು ಒಂದು 4ರಿಂದ 5 ನಿಮಿಷ ಸಿಮ್ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸಿದ್ರೆ ನಮಗೆ ಬೆಂಡೆಕಾಯಿ ಗೊಜ್ಜು ತಯಾರಿಯಾಗುತ್ತೆ. ಬಾಳೆಕಾಯಿ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಚಿಟ್ಗುಡಿಸಿ. 1ರಿಂದ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಇದರಲ್ಲೇ ಇವಾಗ ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡಿರೋದು, ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವು ಎಲೆ ಕೂಡ ಹಾಕ್ಕೊಳ್ಳಿ, ಜೊತೆಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಒಂದೇ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಲಿಡ್ಡನ್ನು ಕವರ್ ಮಾಡಿ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬಿಟ್ಬಿಡಬೇಕು. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆಕಾಯಿ ತುಂಡುಗಳನ್ನು ಸೇರಿಸ್ಕೊಳ್ಳೋಣ. ಆದಷ್ಟು ಕಟ್ ಮಾಡಿಟ್ಟಿರೋಂಥ ಬಾಳೆಕಾಯಿನ ಈ ರೀತಿಯಾಗಿ ನೀರಲ್ಲಿ ಹಾಕಿಡಿ, ಇಲ್ಲಾಂದರೆ ಬಾಳೆಕಾಯಿ ಕಪ್ಪು ಕಲರ್ ಆಗಿ ಬಂದ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಈಗ ಒಗ್ಗರಣೆಯಲ್ಲಿ ಬಾಳೆಕಾಯನ್ನು ಸೇರಿಸ್ಕೊಂಡಿದ್ದಾಗಿದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ 1ರಿಂದ 2 ಸ್ಪೂನಷ್ಟು ಹಾಕ್ಕೋಬೋದು. ಹಾಗೆಯೇ ಧನಿಯಾ ಪೌಡರ್ 1 ಸ್ಪೂನ್. ಧನಿಯಾ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇಳೆ ಸಾರಿನ ಸಾಂಬಾರು ಪುಡಿ ಇರುತ್ತಲ್ವ, ಸಾಂಬಾರು ಮಸಾಲೆ ಪೌಡರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ ಮತ್ತು ಸಾಂಬಾರು ಮಸಾಲೆ ಪೌಡರನ್ನು ಹಾಕಿದ್ದೀನಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕವರ್ ಮಾಡಿ ಇಟ್ಬಿಡಿ. ಬಾಳೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಕೊನೆಯಲ್ಲಿ ಈಗ 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ. ಬಾಳೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಕಬ್ಬಿಣದ ಪಾತ್ರೆಯಲ್ಲಿ ಏನಾದರೂ ಅಡುಗೆ ಮಾಡಿದ ತಕ್ಷಣ ಅಡುಗೆ ಆದಮೇಲೆ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲಾಂದರೆ ಮಾಡಿರುವಂಥ ಖಾದ್ಯಗಳೆಲ್ಲ ಕಬ್ಬಿಣದ ಕಲರ್, ಕಪ್ಪು ಕಲರ್ ಬಂದ್ಬಿಡುತ್ತೆ. ಹಲಸಂದೆ ಕಾಳಲ್ಲಿ ಈಗ ಮಸಾಲೆ ವಡೆಯನ್ನು ಮಾಡ್ಕೊಳ್ಳೋಣ. ಹಲಸಂದೆ ಕಾಳು ನೆನೆಸಿಟ್ಟಿದ್ವಲ್ವ, ಅದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೇಕು. ಒಂದು 10ರಿಂದ 12, 1 ಇಂಚಷ್ಟು ಶುಂಠಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಬೇಕು. ತುಂಬ ನುಣ್ಣಕ್ಕೆ ರುಬ್ಬಾರ್ದು. ನಾವೆಷ್ಟು ತರಿಯಾಗಿ ರುಬ್ತೀವೋ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿಟ್ಕೊಂಡಿರುವಂಥ ಹಲಸಂದೆ ಕಾಳಿನ ಮಿಶ್ರಣಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಸುಮಾರು 3ರಿಂದ 4 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ವಡೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು 1 ಹಿಡಿ, ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟಂದರೆ ಬಜ್ಜಿ ಬೋಂಡೆಲ್ಲ ಮಾಡ್ತೀವಲ್ವ ಅದು. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಡೆ ಮಿಶ್ರಣ ಮಿಕ್ಸಿಲಿ ರುಬ್ಬುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕದಿರ ತರಿಯಾಗಿ ರುಬ್ಕೋಬೇಕು. ನೀರು ಹಾಕಿ ರುಬ್ಬಿದ್ರೆ ವಡೆಗಳು ನಮಗೆ ಚೆನ್ನಾಗಿ ತಟ್ಟೋದಕ್ಕೆ ಬರೋದಿಲ್ಲ. ಈಗ ಈ ವಡೆ ಮಿಶ್ರಣನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಉಂಡೆ ಕನ್ಸಿಸ್ಟೆನ್ಸಿ ಬರಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಇವಾಗ ಒಂದೊಂದೇ ವಡೆಗಳನ್ನು ಹಾಕ್ಕೊಳ್ಳೋಣ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಒಂದು ಉಂಡೆಯನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ತಟ್ಟಿ ಹಾಕ್ಕೊಳ್ಳಿ. ತುಂಬ ತೆಳುವಾಗಿ ತಟ್ಟಿದ್ರೆ ಒಂಥರ ತುಂಬ ನಾರು ಥರ ಆಗಿಬಿಡುತ್ತೆ, ಕ್ರಿಸ್ಪಿಯಾಗಿರುತ್ತೆ. ತಣ್ಣಕ್ಕಾದ್ಮೇಲೆ ನಾರು ಥರ ಆಗಿಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಆಗಿ ನೋಡಿಕೊಂಡು ತಟ್ಟಬೇಕು. ತಣ್ಣಕ್ಕಾದ್ರೂ ಸಹ ಇದು ಸಾಫ್ಟಾಗೇ ಇರುತ್ತೆ. ನೋಡಿ, ನಾನಿಲ್ಲಿ ತುಂಬ ದಪ್ಪವಾಗೂ ತಟ್ತಾ ಇಲ್ಲ, ತುಂಬ ತೆಳುವಾಗೂ ತಟ್ತಾ ಇಲ್ಲ, ಮೀಡಿಯಮ್ ಆಗಿ ತಟ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಬರುತ್ತೆ. ಹಲಸಂದೆ ಕಾಳಿನ ವಡೆ ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಹೆಚ್ಚಾಗಿ ಈ ಹಲಸಂದೆ ಕಾಳಿನ ವಡೆ ಜೊತೆಗೆ ನಾಟಿ ಕೋಳಿ ಸಾಂಬಾರು ಮಾಡ್ತಾರೆ. ಅವೆರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ.
ಪ್ಯೂರ್ ವೆಜ್ ಇರೋರು ಹಲಸಂದೆ ಕಾಳಿನ ವಡೆ ಜೊತೆಗೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಈ ರೀತಿಯಾಗಿ ಅನ್ನ ಸಾಂಬಾರು ಜೊತೆಗೆ ನಂಚ್ಕೋಬೋದು. ಯಾವ ರೀತಿಯಾದರೂ ಮಾಡ್ಕೋಬೋದು. ಕಾಫಿ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ನಾವು ಹೆಚ್ಚಾಗಿ ಕಡಲೆಬೇಳೆಯಲ್ಲಿ ಮಸಾಲೆ ವಡೆ ಮಾಡ್ತೀವಲ್ವಾ, ಈ ಸಲ ನೀವು ಈ ರೀತಿಯಾಗಿ ಬಿಳಿ ಹಲಸಂದೆ ಕಾಳಲ್ಲಿ ವಡೆ ಮಾಡಿ ನೋಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹೆಚ್ಚಾಗಿ ನಾವು ಯಾವುದೇ ಥರದ ಮಸಾಲೆಗಳನ್ನು ಹಾಕಿಲ್ಲ. ಕಡಲೆಬೇಳೆ ವಡೆಗೆ ಸ್ವಲ್ಪ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಜೀರಿಗೆ ಈ ಥರದ್ದೆಲ್ಲ ಹಾಕಿ ರುಬ್ಕೋತೀವಿ. ಆದರೆ ಈ ವಡೆಗೆ ಜಸ್ಟ್ ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು ಇವಿಷ್ಟೇ ಹಾಕಿ ರುಬ್ಕೊಂಡಿರೋದು. ಹಲಸಂದೆ ಕಾಳಿನ ವಡೆಯನ್ನು ಸಿಮ್ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹದವಾಗಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗುತ್ತೆ. ವಡೆಗಳು ಫ್ರೈ ಆಗೋ ಅಷ್ಟೊತ್ತಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡಿಬಿಡೋಣ. ಬೆಂಡೆಕಾಯನ್ನು ಫ್ರೈ ಮಾಡಬೇಕಾದ್ರೇ ನಾನು ವೈಟ್ ರೈಸನ್ನು ಕುಕ್ಕರ್ನಲ್ಲಿ ಇಟ್ಬಿಟ್ಟಿದ್ದೆ. ನೋಡಿ, ಉದುರುದ್ರ ಆಗಿರುವಂಥ ವೈಟ್ ರೈಸ್ ರೆಡಿ ಆಗಿದೆ. ನೋಡಿ, ಮಸಾಲೆ ವಡೆಗಳು ಚೆನ್ನಾಗಿ ಫ್ರೈ ಆಗಿದೆ, ಹೊಂಬಣ್ಣ ಬಂದಿದೆ. ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಹದವಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನೋಡಿ, ರೆಡಿಯಾಗಿರುವಂಥ ಹಲಸಂದೆ ಕಾಳಿನ ವಡೆಗಳನ್ನ ಇವಾಗ ಎಣ್ಣೆಯಿಂದ ತೆಗೆಯೋಣ. ವಡೆಗಳನ್ನು ಎಣ್ಣೆಯಿಂದ ತೆಗೆದ ತಕ್ಷಣ ಈ ರೀತಿಯಾಗಿ ತೂತಿನ ಪಾತ್ರೆಗೆ ಹಾಕ್ಕೊಳ್ಳಿ. ಒಂದು ಟಿಶ್ಯೂ ಪೇಪರ್ ಕೂಡ ಹಾಕ್ಕೊಳ್ಳಿ ಅಡಿಯಲ್ಲಿ. ಎಕ್ಸ್ಟ್ರಾ ಎಣ್ಣೆ ಏನಾದರೂ ಇದ್ದರೆ ಅದು ಹೀರ್ಕೊಳ್ಳುತ್ತೆ. ಬೆಂಡೆಕಾಯಿ ಗೊಜ್ಜು ನೋಡಿ, ತುಂಬ ಚೆನ್ನಾಗಿ ತಯಾರಿಯಾಗಿದೆ. ಎಷ್ಟು ಒಳ್ಳೆ ಪರಿಮಳ ಬರ್ತಿದೆ ಗೊತ್ತಾ, ತುಂಬ ಚೆನ್ನಾಗಿದೆ, ಘಮ ಘಮ ಅಂತಿದೆ. ರಾಗಿ ಮುದ್ದೆ ಜೊತೆಗೆ ಮಾಡಿಸಿದ್ದು. ನೋಡಿ, ಈ ಕಡೆ ನಮ್ಮ ಬಾಳೆಕಾಯಿ ಪಲ್ಯ ಕೂಡ ರೆಡಿ ಆಗಿದೆ. ಐರನ್ ಪ್ಯಾನಿಂದ ತೆಗೆದು ನಾನು ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಈಗ ಒಂದು ಬಾಕ್ಸಲ್ಲಿ ಬಾಳೆಕಾಯಿ ಪಲ್ಯ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ವಡೆಗಳು ಕೂಡ ಹಾಕ್ತಾಯಿದ್ದೀನಿ. ಏಕೆಂದರೆ ತುಂಬ ಬಾಕ್ಸ್ಗಳು ಕೊಟ್ಟು ಕಳಿಸಿದ್ರೂ ತುಂಬ ಕನ್ಫ್ಯೂಷನ್ ಆಗುತ್ತೆ ತಿನ್ನೋರಿಗೆ. ಮಧ್ಯಾಹ್ನದ ಹೊತ್ತು ಒಂದು ಬಾಕ್ಸ್ ತಿಂದರೆ ಇನ್ನೊಂದು ಬಾಕ್ಸ್ ಮರ್ತೋಗ್ತಾರೆ. ಸೊ ಇರೋಷ್ಟು ಬಾಕ್ಸ್ನಲ್ಲೇ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ ಹಾಕಬೇಕು. ನಮ್ಮನೇಲಿರುವಂಥ ಈ ಲಂಚ್ ಬಾಕ್ಸ್ಗೆ 3 ಬಾಕ್ಸ್ಗಳು ಬರ್ತವೆ. ಈ 3 ಲಂಚ್ ಬಾಕ್ಸ್ಗಳನ್ನು ಇಡೋದಕ್ಕೆ ಒಂದು ಹಾಟ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಸುಮಾರು 4 to 5 ಅವರ್ಸ್ವರೆಗೂ ಈ ಬಾಕ್ಸ್ನಲ್ಲಿ ನಾವು ಯಾವ ರೀತಿಯಾಗಿ ಬಿಸಿ ಬಿಸಿ ಹಾಕಿರ್ತೀವೋ ಅದೇ ರೀತಿಯೇ ಇರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ತೋರಿಸಿದಂಥ ಲಂಚ್ ಬಾಕ್ಸ್ ರೆಸಿಪೀಸ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಖಂಡಿತವಾಗಿ ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಇದೊಂದು ಜಸ್ಟ್ ಐಡಿಯಾ ಅಷ್ಟೇ. ಇದರಲ್ಲಿ ಬೇಕಿದ್ರೆ ನೀವು ಸ್ಮಾಲ್ ಚೇಂಜಸ್ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮರೀದಿರ ತಿಳಿಸಿ. ನಿಮ್ಮ ಒಂದೊಂದು ಕಾಮೆಂಟ್ಸ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ನನಗೆ ಹೆಚ್ಚು ಹೆಚ್ಚು ಮೋಟಿವೇಶನ್ಸ್ ಕೊಡುತ್ತೆ. ಹಾಗಾಗಿ ಮರೀದಿರ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ನೋಡಿ, ಇದು ಮನೆಯಲ್ಲೇ ಮಾಡಿದಂಥ ಆವಕಾಯಿ. ಈ ಸಲ ಆವಕಾಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನಾವು ರೆಗ್ಯುಲರ್ ಆಗಿ ಕರ್ನಾಟಕದಲ್ಲಿ ಉಪ್ಪಿನಕಾಯಿ ಅಂತೀವಲ್ವಾ, ಆಂಧ್ರದಲ್ಲಿ ಆವಕಾಯಿ ಅಂತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಹೈ ಫ್ರೆಂಡ್ಸ್, ಮಧ್ಯಾಹ್ನ ಬಾಳೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ನಲ್ವಾ, ಅದೇ ಎಲ್ಲ ಉಳಿದಿದೆ. ಅದಕ್ಕೆ ರಾತ್ರಿ ಡಿನ್ನರ್ಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಈ ಬಾಳೆಕಾಯಿ ಪಲ್ಯಕ್ಕೆ ಚಪಾತಿಗೆ ಕಾಂಬಿನೇಷನ್ ಸೂಪರ್ ಇದೆ ನೋಡಿ. ಜೊತೆಗೆ ಬೆಂಡೆಕಾಯಿ ಗೊಜ್ಜು ಇಲ್ಲಿ ತೋರಿಸು, ತುಂಬ ಚೆನ್ನಾಗಿದೆ ನೋಡಿ. ಇಷ್ಟೇ ಡಿನ್ನರ್, 2 ಚಪಾತಿ ಅಷ್ಟೇ ರಾತ್ರಿ ಹೊತ್ತು.
ಸೊ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.